ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸದ್ಯ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಾರೆ. 13 ವರ್ಷಗಳ ಹಿಂದೆ ಕೂಡ ನಟ ದರ್ಶನ್ ಪತ್ನಿ ಮೇಲೆ ಹಲ್ಲೆ ಮಾಡಿದ ಕಾರಣಕ್ಕಾಗಿ ಇದೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದರು. ಇನ್ನು 13 ವರ್ಷಗಳ ಹಿಂದೆ ನಟ ದರ್ಶನ್ ಅವರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿದ್ದಂತಹ ಸಂದರ್ಭದಲ್ಲಿ ಜೈಲಾಧಿಕಾರಿಯಾಗಿದ್ದಂತಹ ಸತೀಶ್ ಆ ದಿನಗಳಲ್ಲಿ ದರ್ಶನ್ ಅವರು ಯಾವ ರೀತಿ ಇದ್ರು ಜೈಲಲ್ಲಿ ಅನ್ನೋದನ್ನ ಈಗ ಸತ್ಯ ಮಾಧ್ಯಮಗಳ ಮುಂದೆ ಹಂಚಿಕೊಂಡಿದ್ದಾರೆ. ಹಳೆಯ ದಿನಗಳನ್ನ ಅವರು ಮೆಲುಕು ಹಾಕೊಂಡಿದ್ದಾರೆ. ಸದ್ಯ ಅವರು ನಿವೃತ್ತಿಯಾಗಿದ್ದಾರೆ. ಒಂದಷ್ಟು ವಿಚಾರಗಳ ಬಗ್ಗೆ ಅವರು ಇದೀಗ ಮಾತನಾಡಿದ್ದಾರೆ. ಮುಖ್ಯವಾಗಿ ಪತ್ನಿ ಮೇಲೆ ಹಲ್ಲೆ ಮಾಡಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಪತ್ನಿ ಮೇಲೆ ಹಲ್ಲೆ ಮಾಡಿ ಅವರಿಗೆ ಸಾಕಷ್ಟು ನೋವು ಕೊಟ್ಟು ನಟ ದರ್ಶನ್ ಜೈಲು ಸೇರಿದ್ರು ಕೂಡ ಆ ದಿನಗಳಲ್ಲಿ ದರ್ಶನ್ ಅವರಿಗೆ ಬೆಂಬಲವಾಗಿ ನಿಂತಿದ್ದು ಅವರ ಪತ್ನಿ ವಿಜಯಲಕ್ಷ್ಮಿ ಅವರು. ತನ್ನ ಮೇಲೆ ಹಲ್ಲೆ ಮಾಡಿದ್ರು ಕೂಡ ಅವತ್ತು ಜೈಲು ಸೇರಿದಂತಹ ನಟ ದರ್ಶನ್ ಅವರನ್ನ ಬಿಡಿಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ರು. ಅವಾಗಿನ್ನು ದರ್ಶನ್ ಅವರ ಪುತ್ರ ವಿನೀಶ್ ಪುಟ್ಟ ಮಗು ಇದ್ದ, ಅವನನ್ನ ಎತ್ಕೊಂಡು ಅವರು ಜೈಲಿಗೆ ಬರ್ತಾ ಇದ್ರು. ಬಂದಂತಹ ಸಂದರ್ಭದಲ್ಲಿ ಪತಿಗೆ ನಿರಂತರವಾಗಿ ಧೈರ್ಯ ತುಂಬ್ತಾ ಇದ್ರು. ಏನೋ ತಪ್ಪಾಗಿ ಹೋಯ್ತು, ಇನ್ನು ಈ ರೀತಿ ಮಾಡಬೇಡ, ನಾನು ನಿನ್ಗೆ ಸದಾ ಜೊತೆಯಾಗಿರ್ತೀನಿ ಅಂತ ಧೈರ್ಯ ತುಂಬ್ತಾ ಇದ್ರು ಅಂತ ಜೈಲಾಧಿಕಾರಿ ಸತೀಶ್ ಅವರು ಹೇಳಿದ್ದಾರೆ. ಆ ದಿನಗಳಲ್ಲಿ ಪಶ್ಚಾತ್ತಾಪ ಕಾಣಿಸ್ತಾ ಇತ್ತು ದರ್ಶನ್ ಅವರ ನೋಡಿದಂತಹ ಸಂದರ್ಭದಲ್ಲಿ. ಆದ್ರೆ ನಾವೆಲ್ಲರೂ ಕೂಡ ಅವರು ಬದಲಾಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಜೈಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಅವರು ಸಾಕಷ್ಟು ಕಷ್ಟಪಡ್ತಾ ಇದ್ರು. ಇವಾಗ ಸದ್ಯ ಜೈಲಲ್ಲಿ ಅವರಿಗೆ ಯಾವ ರೀತಿ ಕಷ್ಟ ಆಗ್ತಾ ಇತ್ತು, ಅದೇ ರೀತಿ 13 ವರ್ಷಗಳ ಹಿಂದೆ ಕೂಡ ನಟ ದರ್ಶನ್ ಜೈಲು ಸೇರಿದಂತಹ ಸಂದರ್ಭದಲ್ಲಿ ಸಾಕಷ್ಟು ಪರದಾಡ್ತಾ ಇದ್ರು. ಅಲ್ಲಿನ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ಹಿಂಸೆಯನ್ನು ಅನುಭವಿಸ್ತಾ ಇದ್ರು. ಇನ್ನು ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ನಮ್ಮ ಜೊತೆ ದರ್ಶನ್ ಅವರು ಮಾತನಾಡ್ತಿದ್ರು. ಅವ್ರು ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಅವರ ಸಾರಥಿ ಸಿನಿಮಾ ರಿಲೀಸ್ ಆಗಿತ್ತು. ಆಗ ಅವರು ಒಂದು ಮಾತು ನನ್ನ ಜೊತೆ ಹೇಳ್ಕೊಂಡಿದ್ರು, ನನ್ನ ಸಿನಿಮಾ ರಿಲೀಸ್ ಆಗಿದೆ, ಆದರೆ ನನ್ನನ್ನು ನೋಡೋದಕ್ಕೆ ಬರುವಂತಹ ನನ್ನ ಗೆಳೆಯರಿರ್ಬೋದು ಅಥವಾ ನನ್ನ ಕುಟುಂಬದವರು ಎಲ್ಲರೂ ಕೂಡ ಸಿನಿಮಾ ಚೆನ್ನಾಗಿದೆ, ಫ್ಯಾನ್ಸ್ ಮೆಚ್ಕೊಂಡಿದ್ದಾರೆ, ಕಲೆಕ್ಷನ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಸತೀಶ್ ಸರ್, ನನಗೆ ಅವರ ಮಾತಿನ ಮೇಲೆ ನಂಬಿಕೆ ಇಲ್ಲ, ನನಗೆ ಬೇಜಾರಾಗತ್ತೆ ಅನ್ನೋ ಕಾರಣಕ್ಕೆ ಅವ್ರು ಆ ರೀತಿ ಹೇಳ್ತಾ ಇರ್ಬೋದು. ನೀವು ಯಾರಿಗಾದರೂ ಫೋನ್ ಮಾಡಿ ಸಿನಿಮಾ ಹೇಗಿದೆ ಅಂತ ಕೇಳಿ ಅಂತ ಹೇಳಿದರು. ನಿಮಗೆಲ್ಲ ಗೊತ್ತೇ ಇದೆ, ಆ ಸಾರಥಿ ಸಿನಿಮಾ ಆಗ ಸೂಪರ್ ಹಿಟ್ ಆಗಿತ್ತು. ಆ ಸಂದರ್ಭದಲ್ಲೂ ಕೂಡ ನಿರಂತರವಾಗಿ ಜೈಲಿಗೆ ಭೇಟಿ ಕೊಡ್ತಾ ಪತ್ನಿ ವಿಜಯಲಕ್ಷ್ಮಿ, ಕರ್ನಾಟಕದ ಜನ ನಿನಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಸಣ್ಣ ತಪ್ಪಿನಿಂದ ನೀನು ಜೈಲಿಗೆ ಸೇರ್ಬೇಕಾಯ್ತು, ಈ ರೀತಿ ಮುಂದಕ್ಕೆ ಮಾಡಬೇಡ ಅಂತ ಧೈರ್ಯವನ್ನ ತುಂಬ್ತಾ ಇದ್ರು. ಮುಂದಿನ ದಿನಗಳಲ್ಲಿ ಈ ರೀತಿ ತಪ್ಪು ಆಗದಂತೆ ನೋಡ್ಕೋ, ತಪ್ಪು ತಿದ್ಕೊಂಡು ನಡೀತಿ ಅಂತ ಹೇಳ್ತಾ ಇದ್ರು. ನಾನು ಹಾಗೇ ಇರ್ತೀನಿ ಅಂತ ದರ್ಶನ್ ಪತ್ನಿಗೆ ಧೈರ್ಯವನ್ನ ತುಂಬ್ತಾ ಇದ್ರು. ಆದರೆ ಮತ್ತೆ ಅವ್ರು ಅದೇ ರೀತಿಯಾದಂಥ ತಪ್ಪು ಮಾಡ್ತಾರೆ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಆದರೆ ಅವತ್ತು ದರ್ಶನ್ ಹೇಳಿದ ಆ ಒಂದು ಮಾತು ಮತ್ತೆ ನಿಜ ಆಗಿದೆ. ನಾವು ಕೆಲವೊಂದು ಜಾಗಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಬರುವಾಗ ಹೋಗಿ ಬರ್ತೀನಿ ಅಂತ ಯಾವತ್ತೂ ಕೂಡ ಹೇಳಬಾರ್ದು. ಆಸ್ಪತ್ರೆ ಇರ್ಬೋದು ಅಥವಾ ಯಾವುದಾದ್ರೂ ಒಂದು ಸಾವಿನ ಮನೆ ಇರ್ಬೋದು, ಜೈಲ್ ಇರ್ಬೋದು, ಈ ಥರ ಸ್ಥಳಗಳಿಗೆ ಹೋದಾಗ ಹೋಗಿ ಬರ್ತೀನಿ, ವಾಪಸ್ ಬರ್ತೀನಿ ಅನ್ನೋ ರೀತಿಯಲ್ಲಿ ಯಾವತ್ತೂ ಕೂಡ ಮಾತನಾಡಬಾರ್ದು. ಆದರೆ ದರ್ಶನ್ ಅವತ್ತು ಪತ್ನಿ ಮೇಲೆ ಹಲ್ಲೆ ಮಾಡಿ ಪರಪ್ಪನ ಅಗ್ರಹಾರ ಜೈಲು ಸೇರಿ ರಿಲೀಸ್ ಆಗಿ ಹೊರಗಡೆ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅಂದರೆ ಜೈಲಿಗೆ ಯಾವತ್ತು ಹೋಗಿ ಬರ್ತೀನಿ ಅಂತ ಹೇಳಬಾರ್ದು, ಅದು ವಾಪಸ್ ಹೋಗಬಾರ್ದಂಥ ಜಾಗ. ಆದರೆ ದರ್ಶನ್ ಅವತ್ತು ಆ ರೀತಿ ಹೇಳಿಕೆ ಕೊಟ್ಟರು, ಆದರೆ ಅದು ಮತ್ತೆ ನಿಜ ಆಯಿತು. ಆ ರೀತಿ ಅವರು ಹೇಳಬಾರ್ದಿತ್ತು. ಆದರೆ ಸಮಯ ಹೇಗಿದೆ ನೋಡಿ, ಅವತ್ತು ಅವರು ಹಾಗೆ ಹೇಳಿ ಜೈಲಿಂದ ವಾಪಸ್ ಹೊರಗಡೆ ಬರ್ತಾರೆ. ಆದರೆ ಇವತ್ತು ನೋಡಿ ಮತ್ತೆ ಅದೇ ರೀತಿ ಆಗಿದೆ. ವಾಪಸ್ ಅವರು ಜೈಲು ಸೇರುವಂತಾಯಿತು 13 ವರ್ಷದ ಬಳಿಕ. ಹಿರಿಯರು ಒಂದು ಮಾತು ಹೇಳ್ತಾರೆ, ಕೆಲವೊಂದು ಜಾಗಗಳಿಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿಂದ ವಾಪಸ್ ಬರುವಾಗ ಬರ್ತೀನಿ ಅನ್ನೋ ಮಾತನ್ನ ಹೇಳಬಾರ್ದು. ಆ ಜಾಗಗಳಿಗೆ ಮರಳಿ ಹೋಗುವಂಥ ಸಿಚುವೇಶನ್ಗಳು ಮತ್ತೆ ನಿರ್ಮಾಣ ಆಗದೆ ಇರೋದೇ ಒಳ್ಳೆಯದು. ಆದರೆ ದರ್ಶನ್ ಜೈಲಿಂದ ವಾಪಸ್ಸು ಬರುವಂತಹ ಸಂದರ್ಭದಲ್ಲಿ ಹೋಗಿ ಬರ್ತೀನಿ ಅಂತ ಹೇಳಿದ್ರು. ಅದರಂತೆ ಮತ್ತೆ ಅವರು ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಗಿದ್ದು ನಿಜಕ್ಕೂ ಬೇಸರದ ಸಂಗತಿ ಅನ್ನೋದನ್ನು ಅವರು ಹೇಳಿದ್ದಾರೆ. ಈಗಲೂ ಕೂಡ ದರ್ಶನ್ ಅವರಿಗೆ ಬೆಂಬಲವಾಗಿ ನಿಂತಿರೋದು ಅವರ ಪತ್ನಿ, ನಾವೆಲ್ಲ ನೋಡ್ತಾ ಇದ್ದೀವಿ. ನಿರಂತರವಾಗಿ ಅವರು ಕಾನೂನು ಹೋರಾಟವನ್ನ ಮಾಡ್ತಾ ಇದ್ದಾರೆ. ದರ್ಶನ್ ಅವರನ್ನ ಆಗಾಗ್ಗೆ ಭೇಟಿ ಮಾಡಿ ಅವರಿಗೆ ಧೈರ್ಯ ತುಂಬುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಪತಿಗಾಗಿ ದೇವಸ್ಥಾನವನ್ನ ಅಲಿತಾ ಇದ್ದಾರೆ, ಅಲ್ಲಲ್ಲಿ ಪೂಜೆ ಪುನಸ್ಕಾರಗಳಲ್ಲಿ ತೊಡಗಿದ್ದಾರೆ. ದರ್ಶನ್ ಅವರನ್ನ ಈ ಒಂದು ಸಂಕಷ್ಟದಿಂದ ಆದಷ್ಟು ಬೇಗ ಪಾರು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಸತೀಶ್ ಅವರು ಕೂಡ ಅದೇ ರೀತಿ ಹೇಳಿದ್ದಾರೆ. 13 ವರ್ಷಗಳ ಹಿಂದೆ ಕೂಡ ವಿಜಯಲಕ್ಷ್ಮಿ ಇದೇ ರೀತಿ ದರ್ಶನ್ಗೆ ಬೆಂಬಲವಾಗಿ ನಿಂತಿದ್ರು, ಈಗಲೂ ಕೂಡ ಅದೇ ರೀತಿ ನಿಂತಿದ್ದಾರೆ. ನಿಜಕ್ಕೂ ದರ್ಶನ್ ಅರ್ಥ ಮಾಡ್ಕೊಳ್ಬೇಕು ಪತ್ನಿಯನ್ನ, ಅವ್ರು ನಿಜಕ್ಕೂ ಅಂತ ಪತ್ನಿಯನ್ನ ಪಡೆದಿದ್ದಕ್ಕೆ ಲಕ್ಕಿ ಅಂತ ಅನ್ಸುತ್ತೆ ಅನ್ನೋ ವಿಚಾರವನ್ನ ಕೂಡ ಸತೀಶ್ ಅವರು ಹೇಳಿದ್ದಾರೆ.